ಒಂದು ವರ್ಷದಲ್ಲಿ ಅಂದರೆ ಜನವರಿ 1, 2025ರಿಂದ ಹಿಡಿದು ಡಿಸೆಂಬರ್ 31ವರೆಗೆ ಬಂಡೀಪುರ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಂದರೆ ಇಂಜುರಿ ಆಗಿರೋ ಟೈಗರ್ಸ್ ಇರ್ಬೋದು ಅಥವಾ ಹ್ಯೂಮನ್ ಮ್ಯಾನಿಮಲ್ ಕಾನ್ಫ್ಲಿಕ್ಟಲ್ಲಿ ಮನುಷ್ಯರನ್ನು ಕೊಂದಿರುವ ಸಂದರ್ಭಗಳಲ್ಲಿ ಹಿಡಿದಿರುವ ಹುಲಿ ಆಗಿರ್ಬೋದು ಮತ್ತು ಹ್ಯೂಮನ್ ಡಾಮಿನೇಟೆಡ್ ಲ್ಯಾಂಡ್ಸ್ಕೇಪ್ ಅಂದರೆ ಊರು ಹತ್ತಿರ ಊರು ಒಳಗಡೆ ಆ ಸಂದರ್ಭದಲ್ಲಿ ಮನುಷ್ಯರ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಮೋರ್ ಚಾನ್ಸಸ್ ಇರುವ ಹುಲಿಗಳನ್ನು ಪತ್ತೆ ಹಚ್ಚಿ ಆ ಸಂದರ್ಭದಲ್ಲಿ ಹಿಡಿದಿದ್ದ ಹುಲಿ ಆಗಿರ್ಬೋದು ಅಥವಾ ಜಾಸ್ತಿ ಕ್ಯಾಟಲ್ ಲಿಫ್ಟ್ ಹ್ಯೂಮನ್ ಹ್ಯಾಬಿಟೇಷನ್ ಬಂದು ಊರ ಹತ್ರ ಅಥವಾ ತೋಟಗಳಲ್ಲಿ ಬಂದು ಸೇರಿಕೊಂಡು ಜಾಸ್ತಿ ಜಾನುವಾರುಗಳ ಮೇಲೆ ದಾಳಿ ಮಾಡಿದ ಹುಲಿ ಮತ್ತು ಕೆಲವೊಂದು ಹುಲಿಗಳು ಡಿಸೀಸ್ಡ್ ಇರಬಹುದು ಅಥವಾ ಅದಕ್ಕೆ ಬೇರೆ ಏನಾದರೂ ಇಶ್ಯೂಸ್ ಆಗಿ ಜನ ವಸತಿ ಪ್ರದೇಶಗಳಲ್ಲಿ ಬಂದು ಸೇರಿಕೊಂಡಿರುವ ಹುಲಿಗಳು ಈ ಸಂದರ್ಭಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಟೋಟಲ್ ನಾವು 19 ಹುಲಿಗಳನ್ನು ನಾವು ಸುರಕ್ಷಿತವಾಗಿ ಅದನ್ನು ಸೆರೆ ಹಿಡಿದು ವಾಪಸ್ ಕಾಡಲ್ಲಿ ಬಿಟ್ಟಿರೋ ಸಂದರ್ಭಗಳು ಇದ್ದಾವೆ ಮತ್ತು ಕೆಲವೊಂದು ಹುಲಿಗಳು ತುಂಬ ಗಾಯಗೊಂಡಿರೋದು ಡಿಸೀಸ್ಡ್ ಆ ಥರ ಕಂಡೀಷನ್ಗಳಲ್ಲಿ ಹಳೆಯದು ಲೈಕ್ ವಯಸ್ಸಾಗಿರುವ ಹುಲಿಗಳು ಇದ್ದಿದ್ದು ಕೇಜಲ್ಲಿ ಬಂದು ಬಿದ್ದಿರುವ ಹುಲಿಗಳಲ್ಲಿ ನಾವು ಝೂಕು ಮತ್ತು ರಿಹ್ಯಾಬಿಲಿಟೇಷನ್ಸ್ಗೆ ಎಸ್ ಕರ್ನಾಟಕದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಅನ್ನೋದೇನಿದೆ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪವನ್ನು ಪಡಿತಾ ಇದೆ. ಮಾನವ ವನ್ಯಜೀವಿ ಸಂಘರ್ಷದ ನಿರ್ವಹಣೆ ಸರ್ಕಾರಕ್ಕೆ ಸವಾಲಾಗಿದೆ. ಕಳೆದ 5 ವರ್ಷಗಳಿಂದ ಕರ್ನಾಟಕದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಏರಿಕೆ ಆಗಿದೆ. ಸಂಘರ್ಷದ ಸ್ವರೂಪಗಳಲ್ಲಿ ನೈಸರ್ಗಿಕ ಕಾಡು ಅನ್ನೋದು ನಷ್ಟ ಆಗಿದೆ. ಇನ್ನು ಕರ್ನಾಟಕದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಅನ್ನೋದು ಇದೊಂದು ಸಣ್ಣ ವಿಷಯವೇ ಅಲ್ಲ. ಇದು ಒಂಥರ ಸಿಡಿಯೋದಕ್ಕೆ ತಯಾರಾಗಿರುವಂತಹ ಟೈಮ್ ಬಾಂಬ್ ಅಂತ ಆಗ್ಬಿಟ್ಟಿದೆ. ಇದು ಪ್ರತಿದಿನವೂ ಎಲ್ಲ ಒಂದು ಕಡೆ ಆದರೂ ಆನೆ ದಾಳಿ ಆಗುತ್ತೆ, ಚಿರತೆ ದಾಳಿ ಆಗುತ್ತೆ ಅಥವಾ ಚಿರತೆ ಕಾಣಿಸಿಕೊಂಡ ಸುದ್ದಿ ಆಗುತ್ತೆ. ಇನ್ನೊಂದೆಡೆ ಮತ್ತೊಂದೆಡೆ ರೈತನ ಬೆಳೆ ಸಂಪೂರ್ಣ ಹಾಳಾದ ವರದಿ ಆಗುತ್ತೆ. ಜನರು ಭಯದಲ್ಲಿ ಬದುಕ್ತಿದ್ದಾರೆ. ಆದರೆ ಕ್ರಮ ಎಲ್ಲಿದೆ? ಕ್ರಮ ಏನೂ ಇಲ್ಲ. ಕಳೆದ 5 ವರ್ಷಗಳಿಂದ ಕರ್ನಾಟಕದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಏರಿಕೆ ಆಗ್ತಾ ಬಂದೇ ಬರ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸ್ಥಿತಿ ಅಂತೂ ತುಂಬ ಗಂಭೀರವಾಗಿಬಿಟ್ಟಿದೆ. ಇನ್ನು ಚಿಕ್ಕ ಮಕ್ಕಳು ಇರ್ತಾರೆ, ಅವರು ಶಾಲೆಗೆ ಹೋಗೋದಕ್ಕೆ ಭಯ ಆಗುತ್ತೆ. ರೈತರು ಕಷ್ಟಪಟ್ಟು ಬೆಳೆಯನ್ನು ಬೆಳೆದಿರ್ತಾರೆ, ಅವರು ಹೊಲಕ್ಕೆ ಹೋಗೋದಕ್ಕೆ ಭಯ ಆಗುತ್ತೆ. ರಾತ್ರಿ ಮನೆ ಹೊರಗೆ ಹೋಗೋದಕ್ಕೂ ಭಯ ಆಗುತ್ತೆ. ಕಾಡಿನ ಮಧ್ಯದಲ್ಲಿರೋ ಹಳ್ಳಿ ಅಲ್ಲ, ನಮ್ಮ ರಾಜ್ಯದ ಸಾಮಾನ್ಯ ಹಳ್ಳಿಗಳಲ್ಲೇ ಈ ಥರ ಆಗ್ತಾ ಇದೆ. ಇನ್ನು ಸರ್ಕಾರಕ್ಕೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸವಾಲು ಅಂತ ಹೇಳೋದು ಸಾಕ ಅಥವಾ ಪರಿಹಾರವನ್ನು ಯಾವಾಗ ಕೊಡ್ತೀರಾ? ಹಾಗಾದರೆ ದಾಳಿ ಆದಮೇಲೆ ಪರಿಹಾರವನ್ನು ಘೋಷಣೆ ಮಾಡ್ತೀರಿ, ಭೇಟಿ ಮಾಡ್ತೀರಿ, ಭರವಸೆಯನ್ನು ಕೊಡ್ತೀರಿ. ಆದರೆ ಮೂಲ ಸಮಸ್ಯೆ ಏನಿದೆ ಅದರ ಮೇಲೆ ಗಂಭೀರ ಚರ್ಚೆ ಆಗೋದೇ ಇಲ್ಲ. ಅರಣ್ಯಗಳ ನಾಶ ಮಾಡ್ತೀರಿ ಅಭಿವೃದ್ಧಿಯ ಹೆಸರಲ್ಲಿ. ನೈಸರ್ಗಿಕ ಕಾಡುಗಳು ನಷ್ಟ ಆಗಿವೆ. ಕಳೆದ 14 ವರ್ಷಗಳಲ್ಲಿ ಸುಮಾರು 11,500 ಎಕರೆ ಅರಣ್ಯ ನಾಶ ಆಗಿದೆ. ಕಾಡು ಕಡಿಮೆ ಆದರೆ ಹಾಗಾದರೆ ಜಾನುವಾರುಗಳು ಎಲ್ಲಿ ಹೋಗಬೇಕು ಅಂತ ಅವುಗಳ ವಾಸಸ್ಥಳವನ್ನೇ ನಾವು ಕಿತ್ಕೊಂಡು ಬಿಟ್ರೆ ಅವು ಹಳ್ಳಿಗೆ ಬರದೆ ಮತ್ತೆಲ್ಲಿ ಹೋಗಬೇಕು? ನಾವು ಅಭಿವೃದ್ಧಿ ಹೆಸರಲ್ಲಿ ನೀವು ರಸ್ತೆ ಮಾಡ್ತೀರಿ, ರೆಸಾರ್ಟು, ಲೇಔಟು, ಗಣಿಗಾರಿಕೆ ಎಲ್ಲದಕ್ಕೂ ಕೂಡ ಕಾಡೇ ಬಲಿಯಾಗ್ತಾ ಇದೆ. ಇನ್ನು ವನ್ಯಜೀವಿಗಳ ಸಂಚಾರ ಮಾರ್ಗಗಳೇನಿದ್ದಾವೆ ಅವುಗಳನ್ನು ನಾವೇ ಮುಚ್ಚಿದ್ದೇವೆ. ಆನೆಗಳ ದಾರಿಯಲ್ಲಿ ಮನೆ ಕಟ್ಟಿದ ಮೇಲೆ ಅವು ಹಳೆಯ ದಾರಿಯಲ್ಲೇ ಬಂದರೆ ತಪ್ಪು ಆನೆದ ಅಥವಾ ಮನುಷ್ಯಂದ? ರೈತರು ತೀವ್ರ ಆಕ್ರೋಶದಲ್ಲಿದ್ದಾರೆ. ನಿಜ, ಬೆಳೆ ಹಾಳಾದರೆ ಸಾಲ ತೀರಿಸೋದು ಹೇಗೆ? ಸಾಲವನ್ನು ಮಾಡಿಕೊಂಡಿರ್ತಾರೆ, ಬೀಜ ತಂದಿರ್ತಾರೆ, ಗೊಬ್ಬರ ತಂದಿರ್ತಾರೆ. ಬೆಳೆದಿನ್ನೇನು ಬೆಳೆ ಕೈಗೆ ಬರಬೇಕು, ಆವಾಗ ಬೆಳೆ ಹಾಳಾಗ್ಬಿಡುತ್ತೆ ವನ್ಯಜೀವಿಗಳಿಂದ. ಬರೀ ವನ್ಯಜೀವಿಗಳಿಂದ ಬೆಳೆ ಹಾಳಾಗೋದಷ್ಟೇ ಅಲ್ಲ, ಎಷ್ಟೋ ಕಡೆ ಜೀವ ಕೂಡ ಹೋಗಿದ್ದಾವೆ. ಈ ಥರ ಜೀವ ಹೋದರೆ ಕುಟುಂಬದ ಪರಿಸ್ಥಿತಿ ಏನು ಅಂತ. ಪರಿಹಾರದ ಹಣ ಕೊಡ್ತೇವೆ ನಾವು, ಕೊಡ್ತೀರಾ ನೀವು, ಆದರೆ ಆ ನೋವು ಆ ಕುಟುಂಬದ ಬ್ಯಾಕ್ ಬೋನ್ ಆಗಿರ್ತಾರೆ ಅವರು. ಹೀಗಾಗಿ ಜನರಿಗೆ ಭದ್ರತೆ ಬೇಕು, ಭರವಸೆ ಬೇಡ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ. ಇದು ಮಾನವ ವಿರುದ್ಧ ವನ್ಯಜೀವಿ ಯುದ್ಧ ಅಲ್ಲ, ಇದು ತಪ್ಪಾದ ಯೋಜನೆಗಳ ಪರಿಣಾಮ. ಈ ಸಮತೋಲನ ಏನು ಜಾನುವಾರುಗಳು ಅಥವಾ ಈಗ ವನ್ಯಜೀವಿಗಳು ಮತ್ತು ರೈತರು ಅಥವಾ ಸಾರ್ವಜನಿಕರೇನಿದ್ದಾರೆ ಇವರ ನಡುವೆ ಸಮತೋಲನವನ್ನು ಕಾಪಾಡುವುದು
ಜವಾಬ್ದಾರಿ ಯಾರ್ದಿರುತ್ತೆ ಅಂದರೆ ಸರ್ಕಾರದ್ದಿರುತ್ತೆ.